ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ಅಷ್ಟೇ ನಾನು ಕಾಲೇಜು ಶಿಕ್ಷಣ ಇಲಾಖೆಯಿಂದ 2025-26ನೇ ಸಾಲಿಗೆ ಕಾಲ್ ಮಾಡಿರುವಂತಹ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ವಾಲಿಫಿಕೇಷನ್ಗಳಿರಬೇಕು ಮತ್ತು ಅಲ್ಲಿ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಒಂದಷ್ಟು ಡೀಟೇಲ್ಗಳ ಬಗ್ಗೆ ಹೇಳಿದ್ದೆ. ಅದು ಹಾಗೆ ನಿನ್ನೆ ಪಾರ್ಟ್ 2 ಮುಂದುವರಿಯುತ್ತೆ ಅಂತ ಹೇಳಿದ್ದೆ. ಇವತ್ತಿನ ಪಾರ್ಟ್ 2 ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇದು ತುಂಬಾ ಇಂಪಾರ್ಟೆಂಟು, ಯಾಕೆಂದರೆ ಈ ಪಾರ್ಟ್ 2ನಲ್ಲಿ ನಿಮಗೆ ಇರುವಂಥ ಸಾಕಷ್ಟು ಗೊಂದಲಗಳಿಗೆ ಮತ್ತು ಅಲ್ಲಿರುವಂತಹ ಅರ್ಹತಾ ಷರತ್ತುಗಳಾಗಿರ್ಬೋದು ಮತ್ತು ಕೆಲವೊಂದು ವಿಷಯಗಳು ತುಂಬಾ ಇಂಪಾರ್ಟೆಂಟು. ನೀವು ಅಪ್ಲಿಕೇಶನ್ ಹಾಕೋ ಮೊದಲು ಈ ವಿಡಿಯೋವನ್ನು ನೋಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಆಮೇಲೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ವಿಶೇಷ ಸೂಚನೆ ಮತ್ತು ಷರತ್ತುಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಪಾರ್ಟ್ 2ಗೆ ಹೋಗೋಣ. ವಿಶೇಷ ಸೂಚನೆಗಳೇನು ಅಂತ ಕೇಳಿದ್ದೆ ಆದರೆ 2024-25ನೇ ಸಾಲಿನಲ್ಲಿ ಈಗ ಆಲ್ರೆಡಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿನ ಸಲ್ಲಿಸೋ ಅಗತ್ಯ ಇರಲ್ಲ. ನೀವು ಅಪ್ಲಿಕೇಶನ್ ಎಡಿಟ್ ಆಪ್ಷನ್ಗೆ ಹೋಗಿ ಅಲ್ಲಿ ನೀವು ಏನಾದರೂ ಮಾಹಿತಿಗಳನ್ನು ಎಡಿಟ್ ಮಾಡ್ತೀರಾ ಅಂತಂದರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನು ಎಡಿಟ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಕಳೆದ ವರ್ಷದ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಪ್ರಿನ್ಸಿಪಾಲ್ರಿಂದ ತಗೊಂಬಂದು ಅಪ್ಲೋಡನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ನೆಟ್ಟು ಸ್ಲೆಟ್ಟು ಅಥವಾ ಇನ್ಯಾವುದಾದ್ರೂ ಅಡಿಷ್ನಲ್ ಆಗಿದ್ದರೆ ಅದನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಂದು. ಎರಡನೇದು, ನೀವು ಆನ್ಲೈನಲ್ಲೇ ಅರ್ಜಿನ ಸಲ್ಲಿಸಬೇಕು, ಎಡಿಟನ್ನು ಕೂಡ ಅಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿ ಅಂತ ಹೇಳಿದ್ದೆ ಆದರೆ ಇವರ DCE ಅವರ ಒಂದು ವೆಬ್ಸೈಟ್ ಇದೆಯಲ್ಲ ನೋಡಿ, ನೀವು ನೋಡ್ತಿದ್ದೀರಾ dce.karnataka.gov.in ಅಂತಕ್ಕಂಥ ವೆಬ್ಸೈಟಲ್ಲೇ ಹೋಗಿ ಸಲ್ಲಿಸಬೇಕು. ಮೂರನೇ ಸೂಚನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸರ್ಕಾರಿ ಚಿತ್ರಕಲಾ ಮತ್ತು ಸಂಸ್ಕೃತಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನು ನಾವು ವೆಬ್ಸೈಟಲ್ಲಿ ಕೊಟ್ಟಿದ್ದೀವಿ. ನೀವು ಅಲ್ಲಿ ಹೋದರೆ ವೆಬ್ಸೈಟಲ್ಲಿ 2 ಸಿಗುತ್ತೆ. ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಇನ್ನೊಂದು ರೈಟ್ ಸೈಡಲ್ಲಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳಿಗೆ ಅರ್ಜಿ ಅಂತೇಳಿ, ಅಲ್ಲಿ ನೀವು ಆನ್ಲೈನ್ ಮುಖಾಂತರ ಆ ಲಿಂಕನ್ನು ಬಳಸ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ನಾಲ್ಕನೇದು, ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸಿದ ಅಭ್ಯರ್ಥಿಗಳು ಪ್ರಾಂಶುಪಾಲರಿಂದ ನಿಮ್ಮ ಪ್ರಮಾಣ ಪತ್ರವನ್ನು ಪ್ರಕಟಣೆ ಹೊರಡಿಸಿದ ದಿನಾಂಕ 25/6/2025ಕ್ಕೆ ಅನ್ವಯ ಆಗುವಂತೆ ಪಡಿಬೇಕು ಅಂತ ಹೇಳ್ತಾರೆ. ಅದನ್ನು ಅಪ್ಲೋಡ್ ಮಾಡಬೇಕು. ಹಾಗೆ ಒಂದು ಷರತ್ತುಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಷರತ್ತು ಅಂತ ಹೇಳಿದ್ದೆ ಆದರೆ, ಈಗ ಆಲ್ರೆಡಿ ಆಯ್ಕೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ 2018ರ UGC ನಿಯಮಾವಳಿಯನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ನೀವು 55% ಮಾಸ್ಟರ್ ಡಿಗ್ರಿಯಲ್ಲಿ ನಿಮಗೆ ಪರ್ಸೆಂಟೇಜ್ ಇರಬೇಕು. SC ST OBC ಮತ್ತು ವಿಕಲಚೇತನರಿಗೆ 50% ಇರಬೇಕು ಅಂತ ಹೇಳ್ತಾರೆ. ಮತ್ತು NET SLET KCET PhD ಹೊಂದಿರೋದು ಕಡ್ಡಾಯ ಅಂತ ಹೇಳ್ತಾರೆ. ಇದು ಷರತ್ತು ಇರಲೇಬೇಕು, ಹಂಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಎರಡನೇದು, 24-25ನೇ ಸಾಲಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಗೆಸ್ಟ್ ಫ್ಯಾಕಲ್ಟಿಯ ನಿಮ್ಮ ID ಮತ್ತು OTPಯನ್ನು ಬಳಸ್ಕೊಂಡು ನೀವು ಅರ್ಜಿಗಳನ್ನು ಅಪ್ಡೇಟ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೀವಿ. ಹೊಸದಾಗೇನು ಅರ್ಜಿಯನ್ನು ಹಾಕೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಮೇಲ್ಗಡೆ ತಿಳಿಸಿರ್ತಕ್ಕಂಥ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ನಾವು ಅಭ್ಯರ್ಥಿಗಳು ಅರ್ಜಿಯಲ್ಲಿ ನಮೂದಿಸಿರುವಂಥ ವಿದ್ಯಾರ್ಹತೆ ಮತ್ತು ಸೇವೆಗಳ ಆಧಾರದ ಮೇಲೆ ನಾವು ಸ್ಟೇಟ್ ವೈಸು ಮೆರಿಟ್ ಲಿಸ್ಟನ್ನು ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಏನು ವಿಷಯವಾರು ಲಭ್ಯ ಇರತಕ್ಕಂಥ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗತ್ಯವಿರತಕ್ಕಂಥ ಸಂಖ್ಯೆಯ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ನಾವು ಪ್ರಕಟಿಸ್ತೀವಿ. ಮತ್ತು ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಲಾಗುತ್ತೆ ಅಂತ ಹೇಳ್ತಾರೆ. ನೀವು ಮೆರಿಟ್ ಲಿಸ್ಟಲ್ಲಿ ಯಾರಿದ್ದೀರ ಅವ್ರು ಮಾತ್ರ ಈ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಕ್ಕೆ ಅವಕಾಶ. ಹಾಗೆ ಇಲ್ಲೊಂದಷ್ಟು ಕರ್ನಾಟಕ ಸರ್ಕಾರದ ಏನು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದವ್ರು ಏನಾದರೂ ಆಗಿದ್ದೆ ಆದರೆ ಅವರನ್ನು ಅಲ್ಲಿಯ ಸ್ಥಳೀಯ ವ್ಯಕ್ತಿಗಳಿಂದನೇ ಅದನ್ನು ಭರ್ತಿ ಮಾಡಬೇಕು, ಅವರನ್ನು ನಾವು ಆಯ್ಕೆ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅತಿಥಿ ಉಪನ್ಯಾಸಕರು ಈಗ 24ನೇ ಸಾಲಿನಲ್ಲಿ ಏನು ನಿರ್ವಹಿಸಿದಂಥ ಕಾರ್ಯಭಾರಕ್ಕೆ ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಹೊಂದಿದ್ದ ಅರ್ಹತೆ ಅನುಗುಣವಾಗಿ ಅವರಿಗೆ ನಾವು ಗೌರವಧನ ಧನವನ್ನು ಪಾವತಿ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಏನು ಇಲ್ಲೊಂದು ಪ್ರಮುಖವಾದ ಅಂಶ ಗಮನಿಸಬೇಕು, ಅತಿಥಿ ಉಪನ್ಯಾಸಕರಿಗೆ ಪ್ರಾಯೋಗಿಕ ತರಗತಿ ಅಥವಾ ಫೀಲ್ಡ್ ವರ್ಕ್ ಇಲ್ಲದೆ ಇರತಕ್ಕಂಥ, ಅಂದರೆ ಏನು ಕಲಾ, ವಾಣಿಜ್ಯ ಮತ್ತು ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಾರಕ್ಕೆ ಕನಿಷ್ಠ 4 ಗಂಟೆಗಳು ಇರುತ್ತೆ, ಗರಿಷ್ಠ 15 ಗಂಟೆಗಳನ್ನ ಅವರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಪ್ರಾಯೋಗಿಕ ತರಗತಿ ಅಥವಾ ಫೀಲ್ಡ್ ವರ್ಕ್ ಇರುವಂಥ ವಿಜ್ಞಾನ ಹಾಗೂ ಇತರೆ ವಿಷಯಗಳಿಗೆ ವಾರಕ್ಕೆ ಕನಿಷ್ಠ 4 ಗಂಟೆ ಮತ್ತು ಗರಿಷ್ಠ 19 ಗಂಟೆ ಕಾರ್ಯಭಾರವನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಫಿಸಿಕಲ್ ಎಜುಕೇಷನ್ನು ಮತ್ತು ಲೈಬ್ರರಿ ಸೈನ್ಸ್ ವಿಷಯಗಳನ್ನು ಬೋಧಿಸೋದಕ್ಕೆ ಆಯ್ಕೆಗೊಂಡಂಥ ಅತಿಥಿ ಉಪನ್ಯಾಸಕರಿಗೆ ಗರಿಷ್ಠ 19 ಗಂಟೆಗಳ ಕಾರ್ಯಭಾರವನ್ನು ಕೂಡ ನಾವು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇದು ಕಾರ್ಯಭಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇರುವಂಥದ್ದು. ಕನಿಷ್ಠ ಕಾರ್ಯಭಾರ ಎಷ್ಟು ಅಂತ ಹೇಳಿದ್ರೆ 4 ಗಂಟೆ ಇರುತ್ತೆ. ಗರಿಷ್ಠ ನೀವು ಆರ್ಟ್ಸು ಕಾಮರ್ಸ್ ಆದರೆ 15 ಗಂಟೆ, ಸೈನ್ಸ್ ಆದರೆ 19 ಗಂಟೆ ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ನ ಸೇರಿ ಮಾಡಬೇಕಾಗಿರುತ್ತೆ.
ಹಾಗೆ ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ 15-19 ಗಂಟೆಗಳಿಗಿಂತ ಕಡಿಮೆ ಕಾರ್ಯಭಾರ ಇದ್ದರೆ ನೀವು ಎಷ್ಟು ಗಂಟೆಗಳ ಕಾರ್ಯಭಾರ ಮಾಡ್ತಿದ್ದೀರೋ ಅದಕ್ಕೆ ಅನುಗುಣವಾಗಿ ಗೌರವಧನವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರು ಮತ್ತು ಗ್ರಂಥಪಾಲಕರ ಹುದ್ದೆಗಳಿಗೆ ಖಾಲಿರುವಂಥ ಕಾಲೇಜುಗಳಲ್ಲಿ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಅತಿಥಿ ಗ್ರಂಥಪಾಲಕ ಸೇವೆಯನ್ನು ಬಳಸಿಕೊಳ್ಳಲು ಉದ್ದೇಶಿಸಲಾಗಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಿಷಯಗಳ ಬೋಧಿಸಲು ಆಯ್ಕೆಗೊಳ್ಳುವ ಅತಿಥಿ ಉಪನ್ಯಾಸಕರಿಗೆ ನೀಡುವ ಗೌರವಧನಕ್ಕೆ ಸಮನಾಗಿ ಗೌರವಧನವನ್ನು ನಾವು ನೀಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನು ನೀವು ದೈಹಿಕ ಶಿಕ್ಷಣ ಇಲಾಖೆಯಲ್ಲಿ ಸೆಲೆಕ್ಟ್ ಆದಂಥ ಅತಿಥಿ ಉಪನ್ಯಾಸಕರಾದರೆ ಅಥವಾ ಲೈಬ್ರರಿ ಸೈನ್ಸ್ಗೆ ಸಂಬಂಧಪಟ್ಟಂಥ ಅತಿಥಿ ಉಪನ್ಯಾಸಕರಾದರೆ ಕೊಡುವಂಥ ಸಂಬಳ ಸೇಮ್ ಇರುತ್ತೆ, ಯಾವುದೇ ವ್ಯತ್ಯಾಸ ಇರಲ್ಲ. ಏನು ಉಳಿದಂಥ ಗೆಸ್ಟ್ ಫ್ಯಾಕಲ್ಟಿ ಕೊಡ್ತಾರೆ ಆ ಥರ. ಹಾಗೆ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಹಿಂದೆ ಸಲ್ಲಿಸಿರುವಂಥ ಸೇವಾ ಅನುಭವಗಳ ವಿವರವನ್ನು ಪ್ರಾಂಶುಪಾಲರಿಂದ ಒಂದು ನಿಗದಿತ ನಮೂನೆಯಲ್ಲಿ ಪಡೆದು ಅದನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಕೆಳಗಡೆ ಈ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ ಅದನ್ನು. ಹಾಗೆ 24-25ನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿರುವಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಅಥವಾ ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡುವ ದಿನಾಂಕದವರೆಗೆ ಮಾತ್ರ ಸೇವೆಯ ವಿವರಗಳನ್ನು ನೀವು ಸಂಬಂಧಪಟ್ಟ ಕಾಲೇಜಿಂದ ಪಡೆದು ಅದನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಜೊತೆಗೆ ಅತಿಥಿ ಉಪನ್ಯಾಸಕ ಸೇವೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಒಂದು ವಿಷಯಕ್ಕೆ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕು. ನಾನು ಬೇರೆ ಬೇರೆ ಮಾಸ್ಟರ್ ಡಿಗ್ರಿಗಳಾಗಿದೆ, ಇದು ಸಿಗಲಿಲ್ಲ ಅಂದರೆ ಅದು ಸಿಗಲಿ ಅಂತ 2ಕ್ಕೆ ಹಾಕ್ತೀನಿ 3ಕ್ಕೆ ಹಾಕ್ತೀನಿ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಅಂಥ ಅಭ್ಯರ್ಥಿಗಳೇನಾದ್ರು ಅರ್ಜಿಯನ್ನು ಸಲ್ಲಿಸಿದರೆ ಅವ್ರನ್ನ ಆಯ್ಕೆಗೆ ನಾವು ಪರಿಗಣಿಸಲ್ಲ ಅಂತ ಹೇಳ್ತಾರೆ. ಹಾಗೆ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ ಅಥವಾ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿದಂಥ ಸೇವೆಯನ್ನು ಮಾತ್ರ ನಾವು ಆಯ್ಕೆಗೆ ಪರಿಗಣಿಸ್ತೀವಿ. ನೀವು ಇನ್ಯಾವುದೇ ಪ್ರೈವೇಟ್ ಕಾಲೇಜು ಅಥವಾ ನಾವು ಇನ್ನೆಲ್ಲೋ ವಿಶ್ವವಿದ್ಯಾನಿಲಯಗಳಲ್ಲಿ ವರ್ಕ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಸೇವೆಯನ್ನು ಪರಿಗಣಿಸಲ್ಲ. ಓನ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾಡಿದರೆ ಮಾತ್ರ ಸೇವೆ ಕನ್ಸಿಡರ್ ಆಗುತ್ತೆ. ಹಾಗೆ ಮೆರಿಟ್ ಪಟ್ಟಿ ಪ್ರಕಾರ ಕೌನ್ಸೆಲಿಂಗನ್ನು ನಡೆಸಿ ಕಾಲೇಜುಗಳ ಹಂಚಿಕೆ ಆಗುವಂಥ ಅಭ್ಯರ್ಥಿಗಳು ಹಂಚಿಕೆ ಪಟ್ಟಿಯನ್ನು ಅಂದರೆ ಅಲಾಟ್ಮೆಂಟ್ ಲಿಸ್ಟನ್ನು ಪ್ರಕಟಣೆಯಾದಂಥ 3 ಕೆಲಸದ ದಿನಗಳೊಳಗೆ ನೀವು ಸಂಬಂಧಪಟ್ಟ ಕಾಲೇಜಿಗೆ ಹೋಗಿ ಕರ್ತವ್ಯಕ್ಕೆ ಕಡ್ಡಾಯವಾಗಿ ವರದಿಯನ್ನು ಮಾಡ್ಕೋಬೇಕು. ವರದಿ ಮಾಡಿಕೊಂಡಂಥ ನಂತರದಲ್ಲಿ ನಿಗದಿಪಡಿಸಿರ್ತಕ್ಕಂಥ ಗಂಟೆಗಳು 15 ಗಂಟೆನೋ 19 ಗಂಟೆಗಳು ಏನು ಅಂತ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ನಿಮಗೆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅವಕಾಶನ ಮಾಡಿಕೊಡ್ತಾರೆ. ಹಾಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವಂಥ ವಿವರಗಳಂತೆ ಎಲ್ಲ ನಿಮ್ಮ ಅಗತ್ಯ ದಾಖಲೆಗಳನ್ನು ನೀವು ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ಳೋಕೆ ಹೋಗ್ತಿರಲ್ಲ, ಆಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಪ್ರಾಂಶುಪಾಲರ ಮುಂದೆ ನೀವು ಪ್ರೊಡ್ಯೂಸನ್ನು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಅದೆಲ್ಲ ಆದ ನಂತರದಲ್ಲಿ ಅದರ ಒಂದು ಸೆಟ್ಟನ್ನು ಪ್ರಾಂಶುಪಾಲರ ಮುಖಾಂತರ EIMSನಲ್ಲಿ ಅದನ್ನು ಅಪ್ಲೋಡನ್ನು ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ವಿದ್ಯಾರ್ಹತೆ ಸೇವಾ ವಿವರಗಳು ಹಾಗೂ ಇತರೆ ಅಗತ್ಯ ಮಾಹಿತಿಗಳನ್ನು ನಮೂದಿಸುವಾಗ ತಪ್ಪಾಗದಂತೆ ಗಮನ ಹರಿಸಬೇಕು, ನಿಖರ ಮಾಹಿತಿಯನ್ನು ದಾಖಲಿಸಬೇಕು ಅಂತ ಹೇಳ್ತಾರೆ. ಈ ಯಾವುದೇ ಥರದ ತಪ್ಪುಗಳು ನಿಮ್ಮಿಂದ ಆದಂಥ ಸಂದರ್ಭದಲ್ಲಿ ಅದನ್ನು ಎಡಿಟ್ ಮಾಡಿ ಸರಿಪಡಿಸೋದಕ್ಕೆ ಅವಕಾಶವನ್ನು ಕೊಡಲ್ಲ. ಒಂದು ವೇಳೆ ನೀವು ಕೊನೆಯ ದಿನಾಂಕದ ನಂತರ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮನವಿ ಸಲ್ಲಿಸ್ತೀರಾ ಅದು ಇದು ಅಂತ ಹೇಳಿದ್ರೆ ಇದು ಯಾವುದಕ್ಕೂ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರ ಸೇವೆಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಕೊಂಡಿರುವಂತಹ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳ ಮಾತ್ರ 2024-25ನೇ ಸಾಲಿಗೆ ಪರಿಗಣಿಸ್ತೀವಿ. ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದ ನಂತರ ಏನಾದರೂ ಶೈಕ್ಷಣಿಕ ಅಥವಾ ಮಧ್ಯದಲ್ಲಿ ಪಡೆಯಬಹುದಂತಹ ಅರ್ಹತೆ ಏನಾದ್ರು ಇತ್ತು ಅಂತಂದರೆ ಅದನ್ನು ಮೆರಿಟ್ ಪಟ್ಟಿಗೆ ಪರಿಗಣಿಸಲ್ಲ ಅಂತ ಹೇಳ್ತಾರೆ. ಅತಿಥಿ ಉಪನ್ಯಾಸಕರ ಆಕಾಂಕ್ಷಿಗಳು ವೆಬ್ಸೈಟ್ನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಪ್ರತ್ಯೇಕವಾಗಿ ಲಭ್ಯ ಇರತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮುಖಾಂತರನೇ ಸಲ್ಲಿಸಬೇಕು. ಮತ್ತು ಚಿತ್ರಕಲಾ ಮತ್ತು ಸಂಸ್ಕೃತ ಕಾಲೇಜುಗಳಿಗೆ ಸಂಬಂಧಪಟ್ಟವರು ಅವ್ರಿಗೆ ಸಂಬಂಧಪಟ್ಟಂಥ ಲಿಂಕಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾನೆ. ಜೊತೆಗೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆಗೊಂಡಂಥ ಅಭ್ಯರ್ಥಿಗಳು ಆಯಾ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಕರ್ತವ್ಯಕ್ಕೆ ವರದಿಯನ್ನು ಮಾಡಿಕೊಳ್ಳದಿದ್ದಲ್ಲಿ ಅವರ ಬದಲಿಗೆ ಮೆರಿಟ್ ಲಿಸ್ಟಲ್ಲಿರ್ತಕ್ಕಂಥ ನಂತರದ ಅಭ್ಯರ್ಥಿಯನ್ನು ನಾವು ಕೌನ್ಸಿಲಿಂಗ್ಗೆ ಕಾಲ್ ಮಾಡ್ತೀವಿ ಮತ್ತು ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದಷ್ಟು ಕಾರಣಗಳಿಂದ ನಿಗದಿತ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸೋಕ್ಕೆ ಆಗದೆ ಅಥವಾ ಭಾಗವಹಿಸಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡು ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗದ ಅಭ್ಯರ್ಥಿಗಳು ಪುನಃ 2ನೇ ಬಾರಿ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸೋಕ್ಕೆ ಅಥವಾ ಅಟೆಂಡ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ನಿಮಗೆ ಯಾವತ್ತು ಕೌನ್ಸಿಲಿಂಗ್ ಡೇಟ್ ಇದೆಯೋ ಅವತ್ತೇ ಅಟೆಂಡ್ ಮಾಡಿ, ಯಾವತ್ತು ಕಾಲೇಜು ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇದೆಯೋ ಡೇಟ್ ಇರುತ್ತೋ ಅವತ್ತೇ ಅಟೆಂಡ್ ಮಾಡಿ ರಿಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಆನ್ಲೈನ್ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೋರಿಕೆಯನ್ನು ಸಲ್ಲಿಸಿದರೆ ಅದನ್ನು ಅವರ ಒಂದು ಏನು ಸರ್ಟಿಫಿಕೇಟ್ ಬರುತ್ತೆ ಅದನ್ನು ಅವರ ಒಂದು ಆ ಸಂದರ್ಭಗಳಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಆದಂತಹ ಅತಿಥಿ ಉಪನ್ಯಾಸಕರು ಆನ್ಲೈನ್ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿದರೆ ಅಂಥ ತಪ್ಪು ಮಾಹಿತಿ ನ್ಯೂನತೆಗಳಿಗೆ ಸಂಬಂಧಪಟ್ಟಂತೆ ನೀವೇ ಜವಾಬ್ದಾರಿ ಅಂತ ಹೇಳ್ತಾರೆ.
ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾದ ನಂತರದಲ್ಲಿ ಗರಿಷ್ಠ 6 ತಿಂಗಳ ಕಾಲಾವಧಿಗೆ ಗೌರವಧನರಹಿತ ಅಂದರೆ ಮೆಟರ್ನಿಟಿ ಲೀವ್ ಪಡೆಯೋದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಇದೊಂದು ಅವಕಾಶ. ಸಾಮಾನ್ಯ ಮುಕ್ತಾಯ ದಿನಾಂಕದವರೆಗೆ ಸೀಮಿತಗೊಳಿಸಿ ಸದರಿ ಅವಧಿಯನ್ನು ಸೇವಾ ಅವಧಿ ಎಂದು ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮೆಟರ್ನಿಟಿ ಲೀವ್ ಪಡೆದಂಥ ಅತಿಥಿ ಉಪನ್ಯಾಸಕರ ಒಂದು ಕಾರ್ಯಭಾರಕ್ಕೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೋತೀವಿ. ಇದು ಅವರು ವಾಪಸ್ ಬರೋ ತನಕ ಅಂತ ಹೇಳ್ತಾರೆ. ಬಂದ ಮೇಲೆ ಅವರನ್ನು ತೆಗೆದಾಕ್ತಾರೆ. ಮತ್ತು ವರ್ಗಾವಣೆ, ನಿಯೋಜನೆ, ಮರುಹಂಚಿಕೆ ಹಾಗೂ ಇತರೆ ಕಾರಣಗಳಿಂದಾಗಿ ಕಾಯಂ ಅಧ್ಯಾಪಕರುಗಳು ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾದಾಗ ಅಥವಾ ಸೆಮಿಸ್ಟರ್ ಅವಧಿಯಲ್ಲಿ ಕಾರ್ಯಭಾರ ಕಡಿಮೆ ಆದಾಗ ಅಥವಾ ಇನ್ಯಾವುದೇ ಕಾರಣಗಳಿಂದ ಹೆಚ್ಚುವರಿ ಕಾರ್ಯಭಾರದಲ್ಲಿ ವ್ಯತ್ಯಯ ಆದಾಗ ಕಾಲೇಜಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಕೊನೆಯದಾಗಿ ಬಂದಂತಹ ಅತಿಥಿ ಉಪನ್ಯಾಸಕರು ಯಾರು ಕರ್ತವ್ಯಕ್ಕೆ ಹಾಜರಾಗಿರ್ತಾರೆ ಅಥವಾ ಕರ್ತವ್ಯಕ್ಕೆ ಕೊನೆಯದಾಗಿ ಯಾರು ರಿಪೋರ್ಟ್ ಮಾಡ್ಕೊಂಡಿರ್ತಾರೆ ಅವರನ್ನು ಸೇವೆಯಿಂದ ಬಿಡುಗಡೆಗೊಳಿಸ್ತೀವಿ ಅಂತ ಹೇಳ್ತಾರೆ. ಅಂದರೆ ಲಾಸ್ಟ್ ಕಮ್ ಫಸ್ಟ್ ಸರ್ವ್ ಅಂತೇಳಿ. ಈಗ ಮಧ್ಯ ಯಾರೋ ಪರ್ಮನೆಂಟ್ ಫ್ಯಾಕಲ್ಟಿಗಳು ಬರ್ಬೋದು ಆ ಕಾಲೇಜಿಗೆ ಬಂದಂಥ ಟೈಮಲ್ಲಿ ಈಗ ಒಂದು 4-5 ಜನ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಕೊನೆಯ ಗೆಸ್ಟ್ ಫ್ಯಾಕಲ್ಟಿಯಾಗಿ ರಿಪೋರ್ಟ್ ಮಾಡ್ಕೊಂಡಿರ್ತಾರೋ ಅವರನ್ನು ರಿಲೀವ್ ಮಾಡ್ತಾರೆ. ಅತಿಥಿ ಉಪನ್ಯಾಸಕರು ಹೆಚ್ಚುವರಿ ಕಾರ್ಯಭಾರಕ್ಕೆ ಅನುಗುಣವಾಗಿ ತಾತ್ಕಾಲಿಕ ವ್ಯವಸ್ಥೆಯಡಿ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಸದರಿ ತಾತ್ಕಾಲಿಕ ಸೇವೆಯನ್ನು ಪರಿಗಣಿಸಿ ಕಾಯಂ ಮಾಡಲು ಅಥವಾ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ನೇಮಕಾತಿಯಲ್ಲಿ ಆದ್ಯತೆ ನೀಡಲು ಅವಕಾಶ ಯಾವುದೇ ಕಾರಣಕ್ಕೂ ಇರಲ್ಲ. ಈ ಬಗ್ಗೆ ಕೃಪಾಂಕ ಕೋರೋದು ಸಹ ಯಾವುದೇ ಹಕ್ಕು ಇರೋಲ್ಲ ಅಂತ ಹೇಳ್ತಾರೆ. ಸೊ ಇದು ಜಸ್ಟ್ ಗೆಸ್ಟ್ ಫ್ಯಾಕಲ್ಟಿ ಅಷ್ಟೇ, ನಮ್ಮನ್ನ ಪರ್ಮನೆಂಟ್ ಮಾಡಿ ಅಂತ ಕೇಳೋಂಗಿಲ್ಲ, ಯಾವುದೇ ಕೃಪಾಂಕ ಕೊಡಿ ಅಂತ ಕೇಳೋದಕ್ಕೂ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಆನ್ಲೈನ್ ಮೂಲಕ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ತಿರುವ ಕುರಿತು ಎಲ್ಲ ಸರ್ಕಾರಿ ಕಾಲೇಜುಗಳ ಪ್ರಾಂಶುಪಾಲರು ನೋಟಿಸ್ ಬೋರ್ಡಲ್ಲಿ ಇದನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಮಾಹಿತಿಗಳು ಬೇಕಿತ್ತು ಅಂತ ಹೇಳಿದ್ರೆ ಆವಾಗ ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ. ಎಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ವೆಬ್ಸೈಟು https://dce.karnataka.gov.in ಎಲ್ಲವನ್ನು ಪ್ರಕಟಿಸ್ತೀವಿ, ಎಲ್ಲವನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಪ್ರತಿಯೊಬ್ಬರು ಕಡ್ಡಾಯವಾಗಿ ಈ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ. ನಿಮ್ಮ ಏನು ಗೆಸ್ಟ್ ಫ್ಯಾಕಲ್ಟಿ ಸೆಲೆಕ್ಷನ್ ಪ್ರೋಸೆಸ್ ಕೊನೆ ಆಗೋ ತನಕ ನೀವು ಇದನ್ನು ಚೆಕ್ ಮಾಡ್ತಾ ಇರಬೇಕು. ಈ ಪ್ರಕಟಣೆಯಲ್ಲಿ ಮೇಲಿನಂತೆ ತಿಳಿಸಿರುವ ಅಂಶಗಳನ್ನು ಹೊರತುಪಡಿಸಿ ಇತರ ಎಲ್ಲ ವಿಷಯಗಳಿಗೆ ಹಿಂದೆ ಹೊರಡಿಸಲಾಗಿರುವಂಥ ಸುತ್ತೋಲೆ ಸರ್ಕಾರದ ಆದೇಶಗಳಲ್ಲಿ ಅಂಶವನ್ನು ನಾವು ಅನ್ವಯಿಸಲಾಗುತ್ತೆ ಅಂತೇಳಿ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ ಸ್ನೇಹಿತರೆ. ಸೊ ನೀವು ಸೇವಾ ಪ್ರಮಾಣ ಪತ್ರ ಯಾವುದು ಹಿಂದೆ ನಾವು ಮಾಡ್ತಾ ಇದ್ವಿ ಎಲ್ಲಿ ಸಿಗುತ್ತೆ ಅಂದರೆ ಈ ನೋಟಿಫಿಕೇಷನ್ ಕೆಳಗಡೆಯಲ್ಲಿ ಕೊಟ್ಟಿದ್ದಾರೆ ಸೇವಾ ಪ್ರಮಾಣ ಪತ್ರ ಅಂತ. ಅಲ್ಲಿ ಕಾಲೇಜಿನ ಹೆಸರು, ನಿಮ್ಮ ಅತಿಥಿ ಉಪನ್ಯಾಸಕರ ಹೆಸರು, ಅಕಾಡೆಮಿಕ್ ಇಯರು, ಯಾವ ಸೆಮಿಸ್ಟ್ರು, ಏನು ವರ್ಕ್ಲೋಡ್ ಎಷ್ಟಿತ್ತು ಎಲ್ಲವನ್ನು ಫಿಲ್ ಮಾಡಿ ಇಲ್ಲಿ ಪ್ರಾಂಶುಪಾಲರು ಸಹಿ ಮಾಡಿ ನಿಮ್ಗೆ ಕೊಡ್ತಾರೆ. ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಯಿತು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಕಾಲ್ ಮಾಡಿರುವ ಅತಿಥಿ ಉಪನ್ಯಾಸಕರುಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಅವರು ಹಾಕಿರುವಂತಹ ವಿಶೇಷ ಸೂಚನೆ ಮತ್ತು ಕೆಲವೊಂದು ಷರತ್ತುಗಳಿಗೆ ಸಂಬಂಧಪಟ್ಟಂಥ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹೆಚ್ಚು ಜನರಿಗೆ ಇದ್ರ ಬಗ್ಗೆ ಶೇರ್ ಮಾಡಿ. ಯಾಕೆಂದರೆ ಗೊಂದಲಗಳಿರುತ್ತೆ, ನೀವು ಇದನ್ನು ನೀಟಾಗಿ ಓದ್ಕೊಂಡ್ರೆ ಈ ವಿಡಿಯೋನ ನೋಡಿದ್ರೆ ಯಾವುದೇ ಗೊಂದಲ ಇರೋಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ನಾನು ಅದಕ್ಕೆ ನಿಮಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.